ಓಕೆ. ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಆ, ಇವತ್ತಿನಿಂದ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಸೊ ಇಂಟ್ರೆಸ್ಟ್ ಬಂದಿದೆ, ಅಗ್ರಿಕಲ್ಚರ್ ಮಾಡಬೇಕಂತ. ಅದ್ರ ಮೊದಲನೇದಾಗಿ ನಾನು JKVKಗೆ ಹೋಗಿ ಓಕೆ ಏನು ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ತಿಳ್ಕೊಂಡು ಬಂದಿದ್ದೆ. ಇವತ್ತು ಬಂದ್ಬಿಟ್ಟು ಮೀನು ಸಾಕಾಣಿಕೆ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸ ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ ಫಸ್ಟು ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದು 6 ತಿಂಗಳು ವರ್ಷ ಸ್ಟಡಿ ಮಾಡಿ ಅದಾದಮೇಲೆ ಆ ಕೆಲಸಕ್ಕೆ ನಾನು ಕೈಯನ್ನು ಹಾಕ್ತಾಯಿದ್ದೀನಿ. ಅದೇ ಥರ ಮೀನು ಸಾಕಾಣಿಕೆ ಬಗ್ಗೆ ನನಗೆ ಭಾಳ ದಿನದಿಂದ ಇಂಟ್ರೆಸ್ಟಿಂಗ್ ಇದೆ. ಈಗ ಅದರ ಅಧ್ಯಯನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇ ಸ್ಟೆಪ್ಪಾಗಿ ಇವತ್ತು ಓಕೆ ಮೀನು ಎಲ್ಲಿ ಸಾಕಿದ್ದಾರೆ ಅವರ ಲೊಕೇಶನನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಯಾವ ಥರ ಮೀನನ್ನು ಸಾಕಿದ್ದಾರೆ, ಯಾವ ಥರ ಹೊಂಡವನ್ನು ಮಾಡಿದ್ದಾರೆ, ಯಾವ ಥರ ಮೀನನ್ನು ಸಾಕ್ಬೋದು ಅಂತ ಮಾಹಿತಿನ ತಿಳ್ಕೊಂಬರ್ತೀನಿ. ರೈತ ಯಾವಾಗಲೂ ಬೆನ್ನೆಲುಬು. ಪ್ರತಿಯೊಬ್ಬರು ರೈತರು ಜಮೀನಿರುತ್ತೆ, ನಿಮ್ಮ ಜಮೀನಲ್ಲಿ ಇರೋ ಜಮೀನಲ್ಲೇ ವ್ಯವಸಾಯನ ಮಾಡಿ ಮುಂದೆ ಒಂದು ದಿವಸ ರೈತರಿಗಿರೋ ಬೆಲೆ ಓಕೆ ಇನ್ಯಾರಿಗೂ ಸಿಗೋದಿಲ್ಲ. ಜಮೀನಿಗೆ ಅಷ್ಟು ಬೆಲೆ ಬರ್ತದೆ. ಯಾಕಂದರೆ ಎಷ್ಟೇ ದುಡ್ಡಿದ್ರೂ, ಎಷ್ಟೇ ಚಿನ್ನ ಇದ್ರೂ ಎಲ್ಲರೂ ಅನ್ನ ತಿನ್ನಬೇಕಾಗತ್ತೆ. ಓಕೆ ಹಾಗಾಗಿ ರೈತರಿಗೆ ಅಷ್ಟು ಡಿಮ್ಯಾಂಡ್ ಇದೆ. ವರ್ಲ್ಡಲ್ಲಿ ಬಂದ್ಬಿಟ್ಟು 800 ಕೋಟಿಗೂ ಜನ ಇದ್ದಾರೆ. ಭೂಮಿ ಅಷ್ಟೇ ಇದೆ, ದೊಡ್ಡದಾಗೋದಿಲ್ಲ, ಜನ ಜಾಸ್ತಿ ಆಗ್ತಿದ್ದಾರೆ. ಬಟ್ ಹಾಗಾಗಿ ಇವತ್ತು ಹೆಂಗೆ 30-40 ಸೈಡ್ಗೆ ಚಿನ್ನದ ರೇಟ್ ಬಂದಿದೆ, ಮುಂದೆ ಒಂದು ದಿವಸ ಭೂಮಿಗೆ ಅದೇ ಚಿನ್ನದ ರೇಟ್ ಬರುತ್ತೆ. ಇವಾಗಲೇ ಯಾರು ಹಳ್ಳಿಗಳಲ್ಲಿ ಓಕೆ ಸೈಟನ್ನಾಗಲಿ ಜಮೀನನ್ನಾಗಲಿ ಕೊಡ್ತಾಯಿಲ್ಲ, ಎಲ್ಲರಿಗೂ ಅರಿವಾಗಿದೆ. ಹಾಗಾಗಿ ಇರೋ ಜಮೀನನ್ನು ಪ್ರತಿಯೊಬ್ಬರು ಮಾಡಿ ಓಕೆ ನಿಮ್ಮ ಬೆಳೆಯಲ್ಲಿ ಏನೇನು ಬೆಳಿಬೋದು ಅಂತ ಬೆಳೀರಿ. ಖಂಡಿತವಾಗಿಯೂ ಸಕ್ಸಸ್ಸನ್ನು ಕಾಣ್ಬೋದು. ನಾನು ಇದನ್ನು ಮೊದಲನೇ ಸ್ಟೆಪ್ ಆಗಿ ಕಾಣ್ತಾಯಿದ್ದೀನಿ. ಇದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಮಾಡೇ ಮಾಡ್ತೀನಿ. ನಾನು ಮಾಡ್ತೀನಿ, ನೀವು ಮಾಡಿ. ಥ್ಯಾಂಕ್ ಯು ಸೊ ಮಚ್.